ಚಪ್ಪಲಿ ಹಾರ ಹಾಕಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ನಾವು ನಿರ್ಧಾರ ತಗೊಂಡ್ವಿ. ಅದಕ್ಕೆ ಎಚ್ಚೆತ್ತುಕೊಂಡು, ಆದರೆ ಒಂದು ಕಂಡೀಷನ್, ನಮ್ಮ ಬೀಗರೂ ಇಲ್ಲ, ನಮ್ಮ ಬೀಗರ್ ನೆಂಟ್ರನ್ನ ಅಲ್ಲ, ಅವರು ನಮಗೆ ಸಂಬಂಧಿಗಾರನೇ ಅಲ್ಲ. ಅಂದ್ರೆ ಚಪ್ಪಲಿ ಹಾರನ ಹಿಂಪಡೆದ ಕೇಸಿ ಅವ್ರಿಗೆ ಕ್ಷಮೆ ಕೇಳಿ ನಾವು ಹೂವಿನ ಹಾರ ಹಾಕಿ ಅವರು ಸುಮಾರು 3 ವರ್ಷಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕೆಲಸ ಇಲ್ಲಿವರೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮತ್ತೆ ಇದು ಕಟ್ಟಿದ ಉದ್ದೇಶ ಏನದ, ಬ್ಯಾಸಿಗೆ ಪ್ರಾರಂಭ ಆಗಿರೋದಂತ ಯಾವುದೇ ಕಾರಣದ ಈ ತಾಂಡದ ನಿವಾಸಿಗಳಿಗೆ ನೀರಿನ ಕೊರತೆ ಆಗಬಾರ್ದು. ನೀರಿನ ಕೊರತೆ ಆಯ್ತಂದ್ರೆ ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಬಂದ್ ಮಾಡಿ. ಗುರುಮಿಟ್ಕಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶರಣಗೌಡ ಕಂದಕೂರು ಮಾಡಿರಿ 3 ವರ್ಷ ಆಗಿ ಟಾಕಿ ಕೊಟ್ಟ ಸ್ವಲ್ಪ ನೀರಿಗೆ ಮುಚ್ಚ ಕೊಡಮೇನ್ರಿ? ಎಷ್ಟು ದಿನ ಮಾಡಿದ್ರು ಮಾಡ್ತೀರಿ, ಮಾಡೋರಿಗೆ ಮಾಡ್ಕೊಡ್ತಾರ. ಯಾಕಂದ್ರ ಪತ್ರಿಕೆ ಬಂದ್ರೆ ಎಚ್ಚೆತ್ಕೊಂಡಿಲ್ಲ, ಫೋನ್ ಮಾಡಿ ಹೇಳಿದ್ರೆ ಎಚ್ಚೆತ್ಕೊಂಡಿಲ್ಲ. ಇವತ್ತ ಅವ್ರಿಗೆ ಏನದ ತಪ್ಪ ಚರ್ಮದ ಅಧಿಕಾರಿಗಳಿಗೆ ಕೈಯಲ್ಲಿ ಚಪ್ಪಲಿ ಹಿಡಿದು ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ MP ನೂ ಇಲ್ಲ, MLA ನೂ ಇಲ್ಲ, ಜಿಲ್ಲಾ ಪಂಚಾಯತಿ ಒಬ್ಬ ಸದಸ್ಯರನೇ ಇಲ್ಲ. SK ಮುದ್ನಾಳ್ ಅವರು ಸಾಮಾಜಿಕ ಹೋರಾಟಗಾರರು. ಇವರು ಬಂದ್ ಕೇಸಿ ಇವರು ನಮ್ಮ ತಾಂಡ ಸೌದಾಗರ್ ತಾಂಡದಲ್ಲಿ ಅವರು ನಮ್ಮ ಬೀಗರೂ ಇಲ್ಲ, ನಮ್ಮ ಬೀಗರ್ ನೆಂಟ್ರನ್ನ ಅಲ್ಲ, ಅವರು ನಮಗೆ ಸಂಬಂಧಿಗಾರನೇ ಅಲ್ಲ. ಅಂದ್ರನ ಇಂಥ ಇವರಿಗೆ ತಾನು ಯಾರು ಅಧಿಕಾರಿ ಕೂಡ ಇಲ್ಲೂ ಯಾರು ಗಮನಕ್ಕೆ ತರಲಾರದೆ ಇಂಥ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಯಾವ ರೀತಿಯಿಂದ ಧನ್ಯವಾದ ಹೇಳಿದ್ರನ್ನ ಕಡಿಮೆನೇ. ಇದು ಭಾರಿ ಧನ್ಯವಾದ ಧನ್ಯವಾದ ಧನ್ಯವಾದ. ಸೌದಾಗರ ತಾಂಡದಲ್ಲಿ ಏನದ 3 ವರ್ಷಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಟ್ಯಾಂಕಿ ಕನೆಕ್ಷನ್ ಆಗಿಲ್ಲ. ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥದ್ದು ಹೇಳಿದ್ರು ಕೂಡ ಎಚ್ಚೆತ್ತುಕೊಳ್ಳದ ಸಂಬಂಧಪಟ್ಟ ಅಧಿಕಾರಿಗಳು ಏನದಂದ್ರೆ 9ನೇ ತಾರೀಕು, ಇದೇ 9ನೇ ತಾರೀಕು ಅಲ್ಲಿ ಸರ್ಕಲ್ನಲ್ಲಿ ನಿಂತುಕೇಸಿ ಚಪ್ಪಲಿ ಹಾರ ಹಾಕಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ನಾವು ನಿರ್ಧಾರ ತಗೊಂಡ್ವಿ. ಅದಕ್ಕೆ ಎಚ್ಚೆತ್ತುಕೊಂಡು ಇವತ್ತು ಅಧಿಕಾರಿಗಳು ಏನದ ಇಲ್ಲಿ ಬೋರ್ವೆಲ್ ತಂದು ಕೇಸಿ ಕೊಳವೆ ಬಾವಿ ಪರಿಸಿರ್ತಕ್ಕಂಥದ್ದು ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಆದ್ರೆ ನೀರು ನಾ ಎಲ್ಲಿ ನೋಡಿಲ್ಲ, ಯಾವ ಹೊಲ್ದಾಗ ನೋಡಿಲ್ಲ. ಇಷ್ಟು ನೀರು 3-4 ಇಂಚುವರೆಗೆ ನೀರು ಬಿದ್ದಾವ. ಇವ್ರಿಗೆ ಏನಾದ್ರು ಒಳ್ಳೇದಾಗಲಿ, ಆ ಸೇವಲಾದ ಆಶೀರ್ವಾದ ಇರಲಿ. ನಮಗೆ ಸ್ಪಂದಿಸಿರ್ತಕ್ಕಂಥ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ವಿಶೇಷವಾಗಿ ಬೋರ್ವೆಲ್ ಮಾಲಕರು ಮತ್ತು ಇವರೆಲ್ಲ ವರ್ಕರ್ ಎಲ್ಲ ಸೇರಿ ಇವತ್ತಿನ ದಿವಸ ನಮಗೆ ಹಾಕಿ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಲಾಕತ್ತಾರ. ಆದರೆ ಒಂದು ಕಂಡೀಷನ್, ಇದು 9ನೇ ತಾರೀಕು ಆಗಿರ್ತಕ್ಕಂಥ ಚಪ್ಪಲಿ ಹಿಡಿದು ಹಾರ ಹಾಕತಕ್ಕಂಥ ಹೋರಾಟ ಏನದಂದ್ರೆ ಇದು ಪೂರ್ತಿ ಬಂದ್ ಮಾಡಲ್ಲ, ಅದು ಮುಂದೂಡ್ತೀವಿ. ಇವಾಗ ಜಲ್ದಿ ಪೈಪ್ಲೈನ್ ಮಾಡಿ ರೆಡಿ ಮಾಡಿ ಕೊಡ್ಬೇಕು. ಮತ್ತೆ ನಾ ಬರ್ತೀನಿ ಇಲ್ಲಿ ಅಂದಾಗ ಮಾತ್ರ ಅದು ಪೂರ ಕೈ ಬಿಡ್ತೀನಿ. ಇವತ್ತು 9ನೇ ತಾರೀಕು ಮಾಡೋದನ್ನು ಮುಂದೂಡ್ಲಾಕತ್ತೀವಿ ಅಷ್ಟೇ. ಇದು ಎಚ್ಚೆತ್ಕೊಳ್ಬೇಕು. ನಾವು ಬೋರಿಂಗ್ ಹಾಕಿವಿ ಅಂತ ಹೇಳಿ ಸುಮ್ಮನೆ ಬಿಟ್ರಿ ಅಂದ್ರೆ ಅಧಿಕಾರಿ ಕೆಲಸ ಆಯ್ತು, ಬೋರ್ವೆಲ್ದವ್ರದ್ದು ಮುಗಿತದು. ನೀವು ಮೋಟ್ರ್ ಬಂದು ಇಳಿಸ್ಕೇಸಿ ಬಿಟ್ಟು ಅವ್ರಿಗೆಲ್ಲರಿಗೂ ಮಾತಾಡಿಸ್ಬೇಕು. ಅಂದಾಗ ಮಾತ್ರ ಇದು ನಾವು ಚಪ್ಪಲಿ ಹಾರೋದು ವಾಪಸ್ ತೊಗೊಂತೀನಿ. 9ನೇ ತಾರೀಕು ಆಗದಂಥ ಹೋರಾಟ ಏನದ ಮುಂದೂಡ್ಲಾಕತ್ತೀನಿ. ಹೋರಾಟ ಕೆಲವು 3-4 ತಿಂಗಳಾಯಿತು. ಅಲ್ಲಿಂದ ಹೋರಾಟ ಮಾಡ್ತಾ ಅಂತ ಸಿಕ್ಕಂಥ ಜಯ ಇದು. ಉಮೇಶ್ ಕೆ ಮುದ್ದಾಳ ಅಣ್ಣನ ನೇತೃತ್ವದಲ್ಲಿ ಮಾಡಿದಂಥ ಹೋರಾಟ. ಆದರೂ ಕೂಡ ಇದು ಕೆಲಸ ಏನು ಆಗಿಲ್ಲ, ಅರ್ಧನೂ ಆಗಿಲ್ಲ. ಅದರಲ್ಲಿ ಚಾಲನ ಭಾಗ ಆಗಿದೆ.
ಬಟ್ ಅವ್ರು ಹೇಳಿದಂತೆನೆ ಟ್ಯಾಂಕಿಗಿನ ಚಾಲು ಮಾಡಿ ನಾವು ನೀರಿನ ವ್ಯವಸ್ಥೆ ಆಯ್ತಂದ್ರೆ ಚಪ್ಪಲಿ ಯಾರನ್ನ ಹಿಂಪಡೆದ ಕೇಸಿ ಅವ್ರಿಗೆ ಕ್ಷಮೆ ಕೇಳಿ ನಾವು ಹೂವಿನ ಹಾರ ಹಾಕಿ ಅವ್ರ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಅವ್ರಿಗೆ ಪೂಜೆ ಮಾಡ್ತೀವಿ ನಾವು. ಅಯ್ಯೋ ಪರಮೇಶ್ವರ ರಾಠೋಡ್ ನನ್ನ ಹೆಸರು. ಸರ ನೀರ ಸುಲಭ ಪುಣ್ಯ ಆಗತ್ತೆ. ನಿಮ್ಗೆ ಒಳ್ಳೆ ಕೆಲಸ ಮಾಡಿದ್ರಪ್ಪ. ನೀವು ಸಣ್ಣ ಮುದುಗರು ಭಾಳ ಉಸಿರು ಕೊಳ್ಳಾಕ್ತಿದ್ರು. ಈಗ ಒಳ್ಳೆ ಮಾತು ಈಗ ನಿಜ ನೀರು ಬಿಟ್ಟು ಈಗ ನಿಮ್ಗೆ ಯಾರನ್ನ ಏನಂತಾರೆ ಮತ್ತೆ ಇನ್ನ ನೀರು ಏನನ್ನ ಆಗಿದ್ರೆ ಮತ್ತೆ ಇದೇ ಆಟ ನಿಮಗೆ ನಮ್ಮ ಮಾಡಿದ್ವಿ. ನಾವೇನು ಹೆಣ್ಮಕ್ಳು ಭಾಳ ತ್ರಾಸಾಗಿವಿ ಕೂಡ. ನಿಮಗೆ ನೀವು ಬಿಸಿನೀರಿಗೆ ಕುಡಿದ್ರೆ ಕೇರಾಗಿ ನೀರು ಕುಡಿದ್ರೆ ಬೇಮಾರ ಆಗ್ಲಾಗತ್ತೆ. ಸಣ್ಣ ಮಕ್ಕಳಿಗೆ ದವಾಖಾನೆ ಹೋಗಿ ತೋರಿಸ್ಲಾಕತ್ತೀವಿ. ಆಟ ನಿಮ್ಗೆ ಪರಿಚಯ ಆಗ್ಲಾಕತ್ತೆ. ಅದಕ್ಕೆ ಈಗ ಒಳ್ಳೆ ಮಾತಾ ಧನ್ಯದ ಮಾತಾ ಈಗ ಬೋರಿಂಗ್ ಹಾಕ್ಸಿದ್ರೆ ಅಂದ್ರೆ ನಿಮ್ಗೆ ಒಳ್ಳೆ ಪುಣ್ಯ ಬರ್ತದೆ. ಮತ್ತೆ ಹಂಗೆ ಮಾಡಿದ್ರೆ ಮತ್ತೆ ಇದೇ ಆಟ ಬರ್ತದೆ ನೋಡ್ರಿ. ನಮ್ಮ ಹೆಣ್ಮಕ್ಳು ಹೇಳಿದಂಗೆ ಸುರುಕ್ ನೀವು ಮಾತು ಹೇಳ್ಕೊಂಡು ಬಂದಾರ. ಈಗ ಹೆಣ್ಮಕ್ಳು ಏನು ಮಾಡ್ತಾರೆ, ಹುಡುಗರು ಏನು ಮಾಡ್ತಾರೆ, ನಾವು ಸೌಕರ್ಯ ಆಗಬೇಕು, ನಾವು ಮುಂದೆ ಆಗಬೇಕು ಅಂತ ಹಂಗೆ ಬೇಡ್ರಿ. ಎಲ್ಲರೂ ಒಳ್ಳೇದಾಗಿ ಅಂತ ಚೆನ್ನಾಗಿ ತಿರುಗಾಡಿದ್ರೆ ನಾವು ಇನ್ನೂ ಚಲೋ ಕಾಣ್ತೀವಿ. ಹುಡುಗರಲ್ಲಿ ಕೂಲಿ ಮಾಡವ್ರ ಹಂಗಾರ ಹಿಂಗಾರ ಅಂತ ತಿಳ್ಕೊಬೇಡ್ದು. ನಾವು ಸ್ವಲ್ಪ ಬೆಡ್ಕೊಂಡು ತಿನ್ನೋದ್ರಲ್ಲಿ ನೀವು ತರಬೇಕು ದಾರಿಗೆ. ನೀವು ಹಚ್ಚಿದ್ರೆ ನಿಮ್ಗೆ ಗೌರ್ಮೆಂಟ್ ಸವಲತ್ತು ಕೊಡ್ತಾರೆ. ನೀವು ಮಾಡಿದ್ರೆ ನಾವು ಮಾಡ್ಬೇಕು ರೀ. ನೀವು ಕೊಟ್ಟರೆ ನಾವು ಮಾಡ್ತೀವಿ. ನೀವು ಮಾಡ್ಲಾರ್ದ ನಾವೇನು ಮಾಡೋ ಬಡವರು ಕೂಲಿ ಮಾಡ್ಕೊಂಡು ಕೇಸಿ ಬದುಕಮ್ಮ ಏನೋ ನಾವು ಸುಲಿಬೇಕು ಏನೋ. ನಮಗೇನು ಹೊಲ ಮನೆ ಭೂಮಿ ತಾಯಿ ಏನಿಲ್ಲ ರೀ. ಕೂಲಿ ಮಾಡಿದ್ರೆ ಬದಬೇಕಿಲ್ಲ ಅಂದ್ರೆ ಇಲ್ರಿ ಸರ್. ಅದಕ್ಕೆ ಸ್ವಲ್ಪ ಇಲ್ಲ ಸೌದಾಗಿ ತಾಂಡದಾಗ ಭಾಳ ಒಂದು 3-4 ವರ್ಷ ಆಯ್ತು ರೀ. ಭಾಳ ತ್ರಾಸ ಆಗ್ಲಾಗುತ್ತೆ ನೀರಿಂದ. ಟಾಕಿ ಕಟ್ಟಿ 3-4 ವರ್ಷ ಆಯ್ತು. ಟಾಕಿ ಕುಲ್ಲನೇ ಅದ, ಬೋರಿಂಗ್ ಯಾರು ಆಗ್ತಿಲ್ಲ. ಮೊನ್ನೆ ಯಾಕೆ ಸುಲಭ ಮಾತು ಹೆಣ್ಮಕ್ಳಿಗೆ ಮಾತಾಡಿದ ಮೇಲೆ ಈಗ ಸುಲಭ ತಯಾರು ಮಾಡ್ಯಾರ. ಮತ್ತೆ ಈಗ ಹಿಂಗೆ ಮಾಡಿದ್ರೆ ಮತ್ತೆ ಇದು ಮೊದಲು ಈಗ ಮೆಟ್ಟಿನ ಏಟ ಮೊದಲು ಬೀಳ್ತಾವ ನೋಡ್ರಿ ಸರ್. ಈಗ ನಿಮ್ಮ ಹೆಸರು ರತ್ನಿರಾಯಿ ರೀ.